ಐಶ್ವರ್ಯ ಗೌಡ ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ಬುಲಾವ್ ಮೇರೆಗೆ ಇವತ್ತು 11 ಗಂಟೆಗೆ ಬುಲಾವ್ ಕೊಟ್ಟಿತ್ತು ಇಡಿ ಡಿಕೆ ಸುರೇಶ್ಗೆ. ಸೊ ವಿಚಾರಣೆಗೆ ಹಾಜರಾಗೋದಕ್ಕೆ ಇವತ್ತವರು ಬರ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ವಿಚಾರಣೆಗೆ ತೆರಳೋದಕ್ಕೂ ಮುಂಚೆ ಡಿಕೆ ಸುರೇಶ್ ಅವರಿಂದ ಹೇಳಿಕೆ ಕೂಡ ಸಿಕ್ಕಿದೆ. ಇಡಿ ಕೇಳಿರೋ ಮಾಹಿತಿ ತೆಗೆದುಕೊಂಡು ಹೋಗ್ತಾ ಇದ್ದೀನಿ ಅಂದ್ರೆ ಕೆಲ ಡಾಕ್ಯುಮೆಂಟ್ಸ್ನೆಲ್ಲ ಕೇಳಿದಾರಂತವರು. ಐಶ್ವರ್ಯ ಗೌಡ ಮತ್ತು ನಮ್ಮ ನಡುವೆ ಯಾವುದೇ ವ್ಯವಹಾರ ನಡೆದಿಲ್ಲ, ಇದು ರಾಜಕೀಯ ಪ್ರೇರಿತನ ಇಲ್ವಾ ಅನ್ನೋದು ವಿಚಾರಣೆ ಬಳಿಕ ಗೊತ್ತಾಗುತ್ತೆ, ನಾನು ಈಗಲೇ ಅದ್ರ ಬಗ್ಗೆ ಏನು ಹೇಳಲ್ಲ ಅಂತ ಇದ್ದಾರೆ. ವಿಚಾರಣೆಗೆ ತೆರಳೋಕ್ಕೂ ಮುಂಚೆ ಡಿಕೆ ಸುರೇಶ್ ಅವರು ಕೊಟ್ಟಂತಹ ಹೇಳಿಕೆ 11 ಗಂಟೆಗೆ ಇಡಿ ಕಚೇರಿಯಲ್ಲಿ ಅವರು ಹಾಜರಾಗಬೇಕಾಗಿದೆ. ಅಲ್ಲೇ ಹೇಳಿದ್ದೀನಲ್ಲಪ್ಪ, ಅಲ್ಲೇ ಹೇಳಿದ್ದೀನಲ್ಲ, ಬಂದ್ಮೇಲೆ ಹೇಳ್ಬೇಕು ಏನು ಅಂತ. ವಿಚಾರಣೆಗೆ ಹೋಗಕ್ಕಿಂತ ಮುಂಚೆನೇ ಹೇಳಕ್ಕಾಗುತ್ತಾ? ಗಮನಿಸ್ತಾ ಇದ್ರೆ ಬಹಳ ಕೂಲ್ ಆಗಿ ಕಾಣಿಸ್ತಾ ಇದ್ದಾರೆ ಡಿಕೆ ಸುರೇಶ್ ಅವರು. ಎಲ್ಲ ಹೇಳಿಕೆಗಳನ್ನು ಕೊಟ್ಟಿದ್ದೀನಿ, ಸೊ ವಿಚಾರಣೆಗೆ ಹೋಗ್ತಾ ಇದ್ದೀನಿ ಅಂತಿದ್ದಾರೆ. ಎಲ್ಲ ಹೋಗಿ ಬಂದ್ಮೇಲೆ ಹೇಳ್ಬೇಕು ಏನು ಅಂತ. ವಿಚಾರಣೆಗೆ ಹೋಗಕ್ಕಿಂತ ಮುಂಚೆನೇ ಹೇಳಕ್ಕಾಗುತ್ತಾ? ಎಲ್ಲ ವಿಚಾರಣೆಗೆ ಹೋಗಿ ಬಂದ್ಮೇಲೆ ಮಾತಾಡ್ತೀನಿ. ಹೋಗಿ ಬಂದ್ಮೇಲೆ ಹೇಳ್ಬೇಕು ಏನು ಅಂತ. ವಿಚಾರಣೆಗೆ ಹೋಗಕ್ಕಿಂತ ಮುಂಚೆನೇ ಹೇಳಕ್ಕಾಗುತ್ತಾ? ಎಲ್ಲ ವಿಚಾರಣೆಗೆ ಹೋಗಿ ಬಂದ್ಮೇಲೆ ಮಾತಾಡ್ತೀನಿ. ಹೋಗಿ ಬಂದ್ಮೇಲೆ ಹೇಳ್ಬೇಕು ಏನು ಅಂತ. ವಿಚಾರಣೆಗೆ ಹೋಗಕ್ಕಿಂತ ಮುಂಚೆನೇ ಹೇಳಕ್ಕಾಗುತ್ತಾ? ಎಲ್ಲ ವಿಚಾರಣೆಗೆ ಹೋಗಿ ಬಂದ್ಮೇಲೆ ಮಾತಾಡ್ತೀನಿ. ಡೀಟೇಲ್ಸ್ ಕೊಡ್ತಾರೆ ಮುರಳಿ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಮುರಳಿ, ಡಿಕೆ ಸುರೇಶ್ ಅವರು ವಿಚಾರಣೆಗೆ ಹೋಗೋಕ್ಕೂ ಮುಂಚೆ ತುಂಬಾ ಕಾಮ್ ಅಂಡ್ ಕಂಪೋಸ್ಡ್ ಆಗಿ ಹೊರಗೆ ಕಾಣಿಸಿದ್ರು, ಒಳಗೆ ಟೆನ್ಷನ್ ಇದ್ದೇ ಇರುತ್ತೆ, ಬಿಕಾಸ್ ಕರೆದಿರೋದು ಇಡಿ ಅಧಿಕಾರಿಗಳು. ಸೊ ಇವತ್ತೇನೆಲ್ಲ ಪ್ರಶ್ನೆಗಳನ್ನ ಕೇಳೋ ಸಾಧ್ಯತೆ ಇದೆ, ಯಾವ ರೀತಿ ಅವರಿಗೆ ಕಾನೂನು ಸಂಕಷ್ಟ ಮುಂದುವರಿಬಹುದು? ಮಮತಾ, ಕಳೆದ 1 ತಿಂಗಳ ಹಿಂದೆ ಇಡಿ ಅಧಿಕಾರಿಗಳು ಐಶ್ವರ್ಯ ಗೌಡನ ಬಂಧನಕ್ಕೊಳಪಡಿಸಿದ್ರು. ಬಂಧನಕ್ಕೊಳಪಡಿಸಿ ಆಕೆಯಿಂದ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕುವಂಥದ್ದು, ಜೊತೆಗೆ ಆಕೆಯ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಏನಿತ್ತು ಆ ಟ್ರಾನ್ಸಾಕ್ಷನ್ ಹಿಸ್ಟ್ರಿಯನ್ನು ಕಲೆಕ್ಟ್ ಮಾಡುವಂಥ ಒಂದಷ್ಟು ಪ್ರಕ್ರಿಯೆಯನ್ನು ಮಾಡಿದ್ರು. ಯಾಕೆಂದ್ರೆ ಐಶ್ವರ್ಯ ಗೌಡ ಮತ್ತು ಡಿಕೆ ಸುರೇಶ್ ಅವರ ನಡುವೆ ಸಾಕಷ್ಟು ವರ್ಷಗಳಿಂದನೂ ಕೂಡ ಅಂದ್ರೆ ವ್ಯಾವಹಾರಿಕ ಸಂಬಂಧ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಅನುಮಾನಗಳಿರುವಂಥದ್ದು. ಜೊತೆಗೆ ಒಂದಷ್ಟು ಸಭೆ ಸಮಾರಂಭಗಳಿಗೆ ಡಿಕೆ ಸುರೇಶ್ ಅವರ ಜೊತೆಯಲ್ಲಿ ವೇದಿಕೆಯನ್ನು ಹಂಚಿಕೊಂಡಿದ್ರು. ಒಂದಷ್ಟು ಚುನಾವಣಾ ಸಂದರ್ಭದಲ್ಲೂ ಕೂಡ ಈಕೆ ಡಿಕೆ ಸುರೇಶ್ ಅವರ ಪರವಾಗಿ, ಜೊತೆಗೆ ಬೇರೆ ಬೇರೆ ಕ್ಯಾಂಡಿಡೇಟ್ಗಳ ಪರವಾಗಿ, ಅಂದ್ರೆ ಡಿಕೆ ಸುರೇಶ್ ಅವರಿಗೆ ಯಾರು ಹತ್ತಿರದಲ್ಲಿದ್ದಾರೆ ಅವರ ಪರವಾಗಿ ಒಂದಷ್ಟು ಕ್ಯಾನ್ವಸ್ ಅನ್ನ ಮಾಡುವಂತ ಒಂದಷ್ಟು ಕೆಲಸಗಳನ್ನ ಮಾಡ್ತಾ ಇದ್ರು. ಒಂದು ಮೂಲಗಳ ಮಾಹಿತಿ ಪ್ರಕಾರ ಟ್ರಾನ್ಸಾಕ್ಷನ್ ಇದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನ ಇಡಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಯಾಕಂದ್ರೆ ವಿತೌಟ್ ಟ್ರಾನ್ಸಾಕ್ಷನ್ ಅಥವಾ ಕೇವಲ ಯಾವುದೋ ಒಂದು ಸ್ಟೇಜ್ ನಲ್ಲಿ ಸಮಾರಂಭದಲ್ಲಿ ಜೊತೆಯಲ್ಲಿ ಕಾಣಿಸ್ಕೊಂಡ್ರು ಅಂದ್ರೆ ಈ ಸಾಕಷ್ಟು ಸಾವಿರಾರು ಜನರನ್ನ ವಿಚಾರಣೆಗೆ ಕರೆಸಬೇಕಾಗತ್ತೆ. ನಮ್ಮ ಬಳಿಯಲ್ಲಿ ಸಾಲಿಡ್ ಪ್ರೂಫ್ ಇರೋ ಹಿನ್ನೆಲೆಯಲ್ಲಿ ಅವರನ್ನ ವಿಚಾರಣೆಗೆ ಕರೆಸ್ತಾ ಇರೋದು ಅಂತ ಹೇಳಿ ಇಡಿ ಅಧಿಕಾರಿಗಳು ಒಂದಷ್ಟು ಮಾಹಿತಿಯನ್ನ ಸ್ಪಷ್ಟನೆ ಕೊಡುವಂತ ಪ್ರಯತ್ನಗಳನ್ನ ಮಾಡಿದ್ರು. ಆದ್ರೆ ಡಿಕೆ ಸುರೇಶ್ ಅವರು ಇದುವರೆಗೂ ಹೇಳ್ತಾ ಇರೋದು, ನನ್ನ ಮತ್ತು ಐಶ್ವರ್ಯ ಗೌಡ ನಡುವೆ ಯಾವುದೇ ರೀತಿಯ ಟ್ರಾನ್ಸಾಕ್ಷನ್ ಇಲ್ಲ, ವ್ಯಾವಹಾರಿಕ ಸಂಬಂಧಗಳು ಇಲ್ಲ. ಆಕೆ ಯಾವುದೋ ಒಂದಷ್ಟು ಕಾರ್ಯಕ್ರಮಕ್ಕೆ ಕರೆದಿದ್ದಂಥ ಸಂದರ್ಭದಲ್ಲಿ 2 ಕಾರ್ಯಕ್ರಮಕ್ಕೆ ನಾನು ಹಾಜರಾಗಿದೆ, ಜೊತೆಗೆ ಬೇರೆ ಬೇರೆ ವೈಯಕ್ತಿಕ ವಿಚಾರಕ್ಕೆ ಸಹಾಯವನ್ನು ಕೇಳಿದ ಸಂದರ್ಭದಲ್ಲೂ ಕೂಡ ನಾನು ಮಾತನಾಡಿದ್ದೀನಿ. ಜೊತೆಗೆ ಆಕೆ ಬಂಧನ ಆದ ಸಂದರ್ಭದಲ್ಲಿ ನನ್ನ ಹೆಸರನ್ನ ದುರ್ಬಳಕೆ ಮಾಡ್ಕೊಳ್ತಾ ಇದ್ದೀನಿ ಅಂತೇಳಿ ನಗರ ಪೊಲೀಸ್ ಆಯುಕ್ತರಿಗೂ ಕೂಡ ಕಂಪ್ಲೇಂಟ್ ಅನ್ನು ಕೊಟ್ಟಿದೆ. ಇದೆಲ್ಲ ರೀತಿಯ ಹೇಳಿಕೆಗಳನ್ನು ಕೂಡ ಕೊಡ್ತಾ ಇರೋಂಥದ್ದು. ಆದ್ರೆ ಇವತ್ತು ಇಡಿ ವಿಚಾರಣೆ ಸಂದರ್ಭದಲ್ಲಿ ಯಾವ ಸಾಕ್ಷ್ಯಗಳನ್ನ, ಜೊತೆಗೆ ಇವರ ಬಳಿ ಕೇಳಿರುವಂತಹ 7-8 ದಾಖಲಾತಿಗಳೇನಿತ್ತು ಆ ದಾಖಲಾತಿಗಳಿಗೆ ಯಾವ ರೀತಿಯ ಸ್ಪಷ್ಟನೆಗಳನ್ನ ಕೊಡ್ತಾರೆ ಅನ್ನೋದ್ರ ಬಗ್ಗೆ ಕಾದ್ ನೋಡ್ಬೇಕಾಗಿರುವಂಥದ್ದು. ಅದಾದ ನಂತರ ಯಾವ ಹೇಳಿಕೆಗಳು ಮತ್ತು ವಿಚಾರಣೆ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ. ನೀವು ಹೇಳ್ತಾ ಇದ್ರಿ ತುಂಬಾ ಕಾಮನ್ ಕಂಪೋಸ್ಡ್ ಆಗಿ ಹೊರಗಡೆ ಕಾಣಿಸ್ಕೊಳ್ತಾ ಇದ್ರು, ಒಳಗಡೆ ಅವ್ರಿಗೆ ಸಾಮಾನ್ಯವಾಗಿ ಭಯ ಇದ್ದೇ ಇರುತ್ತೆ. ಯಾಕಂದ್ರೆ ಯಾವ ದಾಖಲೆ ಸಿಕ್ಕಿದೆ ಅನ್ನೋ ನಿರೀಕ್ಷೆ ಯಾರಿಗೂ ಕೂಡ ಇರೋದಿಲ್ಲ. ಅಂದ್ರೆ ಆರೋಪಿಯ ಬಳಿಯಲ್ಲಿ ಸಿಕ್ಕಿರುವಂತಹ ಸಾಕ್ಷ್ಯಗಳಂತೂ ಆ ಸಾಕ್ಷ್ಯಗಳನ್ನ ಇಟ್ಟು ಇಡಿ ಅಧಿಕಾರಿಗಳು ಇವತ್ತು ಹೇಳಿಕೆಗಳನ್ನ ದಾಖಲನ್ನ ಮಾಡ್ಕೊಳ್ತಾರೆ. ದಾಖಲನ್ನ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಯಾವ್ಯಾವ ಸಾಕ್ಷ್ಯಗಳನ್ನ ಇಡಿ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಅನ್ನೋದು ಮುಂದಿನ ಹೊತ್ತುಗಳಲ್ಲಿ ಗೊತ್ತಾಗುವಂಥದ್ದು. ಮಮತಾ, ಬೇರೆ ತನಿಖಾ ಏಜೆನ್ಸಿಗಳು ಹೆಂಗೆ ಅಂದ್ರೆ ಫಸ್ಟು ಕರೆದು ನಾರ್ಮಲಿ ವಿಚಾರಣೆ ಮಾಡ್ತಾರೆ, ಅದಾದ್ಮೇಲೆ ಕ್ರಾಸ್ ವೆರಿಫಿಕೇಶನ್ ಮಾಡಿಕೊಂಡು ಮತ್ತೆ ಇನ್ವೆಸ್ಟಿಗೇಟ್ ಮಾಡ್ತಾರೆ. ಬಟ್ ಇಡಿ ಸ್ಟೈಲ್ ಆಫ್ ತನಿಖೆ ಹಂಗಿರಲ್ಲ ಅಲ್ವಾ ಮುರಳಿ? ಯಾಕಂದ್ರೆ ಫಸ್ಟ್ ಇವ್ರು ಸಾಕ್ಷ್ಯ ಸಂಗ್ರಹಿಸ್ತಾರೆ, ಆನಂತರ ವಿಚಾರಣೆಗೆ ನೀವು ಬನ್ನಿ, ನಿಮ್ಮ ಹತ್ರ ಮಾತಾಡೋದಿದೆ ಅಂತಾರೆ. ಸೊ ಇಲ್ಲಿ ಏನಾಗ್ಬೋದು, ಯಾವ ದಾಖಲೆಗಳನ್ನು ಕೇಳಿದ್ದಾರೆ ಪ್ರಮುಖವಾಗಿ?
ಮಮತಾ, ಪ್ರಮುಖವಾಗಿ ಇಡಿ ಅಧಿಕಾರಿಗಳ ಫೋಕಸ್ ಇರುವಂಥದ್ದು ಟ್ರಾನ್ಸಾಕ್ಷನ್, ಅದರಲ್ಲೂ ಕೂಡ ಮನಿ ಲ್ಯಾಂಡ್ರಿಂಗ್ ಆಗಿದೆಯಾ ಅಥವಾ ಅಕ್ರಮವಾಗಿ ಎಲ್ಲಾದರೂ ಹಣವನ್ನು ವಹಿವಾಟನ್ನು ಮಾಡಿದಾರಾ, ಇದ್ರ ಬಗ್ಗೆ ಹೆಚ್ಚಿನ ಕಾನ್ಸಂಟ್ರೇಷನ್ ಅನ್ನು ಇಟ್ಕೊಂಡಿರುವಂಥದ್ದು. ಯಾಕಂದರೆ PMLA ಸೆಕ್ಷನ್ ಅಡಿಯಲ್ಲಿ ಪ್ರಕರಣನ ದಾಖಲು ಮಾಡ್ಕೊಂಡಿರೋ ಹಿನ್ನೆಲೆಯಲ್ಲಿ ಈಗ ನಾನು ಹೇಳ್ತಾ ಇದ್ದೆ, ಅಂದರೆ ಐಶ್ವರ್ಯ ಗೌಡ ಜೊತೆಯಲ್ಲಿ ಏನೋ ಸಭೆ ಸಮಾರಂಭದಲ್ಲಿ ಕಾಣಿಸ್ಕೊಳ್ಳುವಂಥವ್ರು, ಸ್ಟೇಜ್ ಮೇಲೆ ಕಾಣಿಸ್ಕೊಂಡಂಥವ್ರು, ಅವ್ರನ್ನ ಏನಾದರೂ ವಿಚಾರಣೆಗೆ ಕರಿಬೇಕು ಅಂದರೆ ಸಾವಿರಾರು ಜನನ ವಿಚಾರಣೆ ಕರಿಬೇಕಾಗುತ್ತೆ, ನೂರಾರು ಜನ ರಾಜಕಾರಣಿಗಳನ್ನು ಕೂಡ ವಿಚಾರಣೆಗೆ ಮಾಡಬೇಕಾಗಿರುವಂಥದ್ದು. ಆದರೆ ಈ ಸಂದರ್ಭದಲ್ಲಿ ಅಂದ್ರೆ ಮೊದಲು ಐಶ್ವರ್ಯ ಗೌಡ ಮನೆ ರೇಡ್ ಆಗಂತ ಸಂದರ್ಭದಲ್ಲಿ ವಿನಯ್ ಕುಲಕರ್ಣಿಯ ಮನೆಯನ್ನ ರೇಡ್ ಮಾಡಿರುವಂತದ್ದು ಪ್ರಮುಖವಾದ ಕಾರಣ ಒಂದು ಬೆಂಚ್ ಕಾರಣ ವಿಚಾರಕ್ಕೆ ಸಂಬಂಧವಾಗಿ. ಅಂದ್ರೆ 18 ಕೋಟಿಯಷ್ಟು ವ್ಯವಹಾರ ನಡೆದಿತ್ತು ಅವರಿಬ್ಬರ ನಡುವೆ ಅಂತ ಹೇಳಿ ಅವರನ್ನು ವಿಚಾರಣೆಗೆ ಕರೆದಿದ್ರು. ಅದಾದ ನಂತರ 1 ತಿಂಗಳ ಕಾಲ ನಿರಂತರವಾಗಿ ತನಿಖೆಯನ್ನು ಮಾಡ್ತಾರೆ. ಎಲ್ಲೆಲ್ಲಿ ಟ್ರಾನ್ಸಾಕ್ಷನ್ ಆಗಿದೆ, ಎಲ್ಲೆಲ್ಲಿ ಮಾಹಿತಿಗಳು ಬರ್ತಾ ಇದಾವೆ ಅದನ್ನ ಹಿಡ್ಕೊಂಡು ಈಗ DK ಸುರೇಶ್ ಅವರನ್ನ ಕರೆದಿರುವಂತದ್ದು. ಸುಖ ಸುಮ್ಮನೆ ಯಾರನ್ನೋ ಒಬ್ಬರನ್ನ ವಿಚಾರಣೆಗೆ ಕರೆಸುವಂತದ್ದು, ಅವರ ಹೆಸರಿಗೆ ಮಸಿ ಬಳಿಯುವಂತ ಕೆಲಸಗಳನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಏನಾದ್ರು ಕರೆದು ಅವ್ರಿಗೆ ಟಾರ್ಚರ್ ಅನ್ನ ಮಾಡಿದ್ರೆ ಅದನ್ನ ಕೋರ್ಟ್ ನ ಮೂಲಕ ಕಾನೂನಿನ ರಕ್ಷಣೆಯನ್ನ ಪಡ್ಕೊಳ್ಬಹುದು. ಆದ್ರೆ ಸದ್ಯಕ್ಕೆ DK ಸುರೇಶ್ ಅವರನ್ನ ಕರೆಸಿರುವಂತ ಯಾವ ವಿಚಾರಕ್ಕೆ ಮತ್ತು ಅವ್ರು ಕೇಳಿರುವಂತ 7-8 ದಾಖಲಾತಿಗಳೇನಿತ್ತು ಅದನ್ನ ಕೊಟ್ಟ ಬಳಿಕ ಇಡಿ ಅಧಿಕಾರಿಗಳು ಇರುವಂತ ಸಾಕ್ಷಿಗಳೇನು ಅದೆಲ್ಲ ಕೂಡ ಒಂದ್ ಸ್ವಲ್ಪ ಹೊತ್ತಿಗೆ ಮಾಹಿತಿಗಳು ಬಹಿರಂಗ ಆಗುವಂತದ್ದು. ಮಮತಾ, ರೈಟ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ಮುರಳಿ. ಒಟ್ಟಲ್ಲಿ ಇಡಿ ತನಿಖೆಯ ಬಿಸಿಯನ್ನ ಇವರ ಸಹೋದರ ಮುಂಚೆ ಎದುರಿಸಿದ್ರು. 2017ರಿಂದ ಕೂಡ ಇಡಿ ಇಕ್ಕಳದಲ್ಲಿ ಅವರಿದ್ದಾರೆ. ಇನ್ನೊಂದು ಕಡೆಗೆ ಈಗ DK ಸುರೇಶ್ ಅವರ ಸರದಿ. ಅಲ್ಲೇ ಹೇಳಿದ್ದೀನಲ್ಲಪ್ಪ, ಅಲ್ಲೇ ಹೇಳಿದ್ದೀನಲ್ಲ, ವಿಚಾರಣೆಗೆ ಹೋಗಿ ಬಂದ್ಮೇಲೆ ಹೇಳ್ಬೇಕು ಏನು ಅಂತ. ವಿಚಾರಣೆಗೆ ಹೋಗಕ್ಕಿಂತ ಮುಂಚೆನೇ ಹೇಳಕ್ಕಾಗತ್ತಾ? ಯಾವ ವಿಚಾರಕ್ಕೆ ಎಲ್ಲ ವಿಚಾರಣೆಗೆ ಹೋಗಿ ಬಂದ್ಮೇಲೆ ಮಾತಾಡ್ತೀನಿ. ಸರಿ ಸರ್. ಅಲ್ಲೇ ಹೇಳಿದ್ದೀನಲ್ಲಪ್ಪ, ಅಲ್ಲೇ ಹೇಳಿದ್ದೀನಲ್ಲ, ವಿಚಾರಣೆಗೆ ಹೋಗಿ ಬಂದ್ಮೇಲೆ ಹೇಳ್ಬೇಕು ಏನು ಅಂತ. ವಿಚಾರಣೆಗೆ ಹೋಗಕ್ಕಿಂತ ಮುಂಚೆನೇ ಹೇಳಕ್ಕಾಗತ್ತಾ? ಯಾವ ವಿಚಾರಕ್ಕೆ ಎಲ್ಲ ವಿಚಾರಣೆಗೆ ಹೋಗಿ ಬಂದ್ಮೇಲೆ ಮಾತಾಡ್ತೀನಿ. ಯಾವ ವಿಚಾರಕ್ಕೆ ನೋಟಿಸ್ ಕೊಟ್ಟಿದ್ದಾರೆ ಇಡಿ ಅಧಿಕಾರಿಗಳು ಹೇಳಿ ಅಂತ ಕೇಳಿದಾಗ ಅವರು ಯಾವುದಕ್ಕೂ ಉತ್ತರ ಕೊಡಲಿಲ್ಲ. ಟೈಟ್ ಲಿಪ್ಡ್ ಆಗಿದ್ರು. ವಿಚಾರಣೆಗೆ ಹೋಗ್ತೀನಿ, ಹೋಗಿ ಬಂದ್ಮೇಲೆ ಮಾತಾಡ್ತೀನಿ ಅಂತೆಲ್ಲ ಅಂತ ಇದ್ದಾರೆ. ನೋಡೋಣ ಯಾವ ಪ್ರಶ್ನೆಗಳು DK ಸುರೇಶ್ ಹತ್ರ ತೂರಿ ಬರಬಹುದು, ಅದಕ್ಕೆ ಇವ್ರ ಹತ್ರ ಇರುವಂತಹ ಉತ್ತರ ಯಾವುದು, ಇಡಿ ಏನಾದರೂ ಗೂಗ್ಲಿ ಎಸೆಯುತ್ತಾ, ಎಲ್ಲ ಕುತೂಹಲ ಇದೆ.